ನಮಸ್ತೆ. ಅಲ್ಯೂಮಿನಿಯಂ ಇಂಟೀರಿಯರ್ ಹೆಂಗೆ ಮಾಡಿಸ್ಬೇಕು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡ್ತಿರೋದು. ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ ಇಂಟ್ರೆಸ್ಟ್ ಇರೋರು ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ಮನೆ ಕಟ್ತಿದ್ರೆ ಇಲ್ಲ ವರ್ಕರ್ಸ್ ಇದ್ದರೆ ಅವ್ರಿಗೆ ಕಳಿಸಿ, ಹೆಲ್ಪ್ ಆಗುತ್ತೆ. ನೋಡಿ, ಇದು ಬಾಟಮ್ ಇದೆಯಲ್ಲ, ಬಾಟಮಿಗೆ ಒಬ್ಬರು ಏನು ಮಾಡ್ತಾರೆ ಅಂದರೆ, ಮಾಮೂಲಿ ಏನು ಇದು ಫ್ರೇಮ್ಗಳೆಲ್ಲ ಒಳಗಡೆ ಸಪೋರ್ಟ್ ಕೊಟ್ಟರಲ್ಲ, ಇದಕ್ಕೆ ಈ ಫ್ರೇಮ್ ಇದೆಯಲ್ಲ, ಈ ಫ್ರೇಮಿಗೆ ನಾವು ಒಳಗಡೆ 2 ಸಪೋರ್ಟ್ ಕೊಡಬೇಕು. ಸಪೋರ್ಟ್ ಪೀಸ್ ಕೊಡಲೇಬೇಕು. ಇದಕ್ಕೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಈ ಚಾನಲ್ ಇದೆಯಲ್ಲ, ಡೋರ್ ವೆಯ್ಟಿಗೆ ಇದು ಶೀಟ್ ಬೆಂಡ್ ಆಗುತ್ತೆ. ಶೀಟ್ ಬೆಂಡ್ ಆದಾಗ ಏನಾಗುತ್ತೆ, ಡೋರ್ ಕೆಳಗಡೆ ಇಳಿದು ಡೋರ್ ಬೀಳೋಂಥ ಚಾನ್ಸ್ ಇರುತ್ತೆ. ಇದಕ್ಕೆ ನಾವು ಇಲ್ಲೊಂದು 3 ಇಂಚ್ ಬಿಟ್ಟು ಒಂದು ಸಪೋರ್ಟ್ ಪೀಸು ಮತ್ತು ಈ ಮಿಡ್ಲಲ್ಲಿ ಒಂದು ಕೊಟ್ಟಿರಬೇಕು. ನೋಡಿ, ಒಂದು ತೋರಿಸ್ತೀನಿ. ಇದರಲ್ಲಿ 2 ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಜಸ್ಟು ಇಲ್ಲೊಂದಿದೆ, ಇದೆ ಒಂದು ಫಸ್ಟು, ಇನ್ನೊಂದಲ್ಲಿ ಹಿಂದ್ಗಡೆ ಇದೆ, ಅದು 2ನೇದು. ಮತ್ತು ಅವೆರಡಕ್ಕೂ ಫ್ರೇಮಿಗೆ ಸ್ಟ್ರೆಂತ್ ಆಗಲಿ ಅಂತ ಈ ಫ್ರೇಮ್ ಕೊಟ್ಟಿದ್ದೀವಿ. ಈ ಥರ ನಾವು ಸ್ಟ್ರಕ್ಚರ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಎಷ್ಟೇ ವೆಯ್ಟ್ ಇಟ್ಟರು ಯಾವುದೇ ಕಾರಣಕ್ಕೂ ಡೋರ್ ಬೆಂಡ್ ಆಗೋದು, ಕೆಳಗಡೆ ಇಳಿಯೋದು, ಮತ್ತು ಬಟ್ಟೆ ಇಟ್ಟಾಗ ಬೆಂಡ್ ಆಗೋದು, ಆ ಥರ ಎಲ್ಲ ಬೆಂಡ್ ಆಗೋಲ್ಲ. ಸ್ಟ್ರಕ್ಚರು ಗಟ್ಟಿ ಇರುತ್ತೆ. ಮತ್ತು ಸೆಕೆಂಡು, ಈ ಸ್ಟೆಪ್ಪು ಅಷ್ಟೇ. ಈ ಸ್ಟೆಪ್ಪು ಇದಕ್ಕೂ ಅದೇ ಥರ ಸಪೋರ್ಟ್ ಕೊಟ್ಕೊಂಡಿರ್ತೀವಿ. ಈ ಸಪೋರ್ಟು ಕೊಡೋದ್ರಿಂದ ನಮಗೆ ನೋಡಿ, ಇನ್ಸ್ಟಾಗ್ರಾಮಲ್ಲಿದೆ, ನಾವು ಇಬ್ಬಿಬ್ಬರು ಕೂತ್ಕೊಂಡ್ರು ವಾರ್ಡ್ರೋಪಲ್ಲಿ ಆ ಥರ ಎಲ್ಲ ಏನೂ ಬೆಂಡ್ ಆಗೋಲ್ಲ. ಆ ಥರ ಸಪೋರ್ಟ್ ಕೊಡಿಸ್ಕೊಳ್ಳೇಬೇಕು. ಮತ್ತು ಇನ್ನೊಂದು ಅಂದರೆ, ಈಗ ಮಿನಿಮಮ್ ಇದು 4 ಅಡಿ ಯೂಸ್ ಮಾಡಿದ್ದೀರಾ ಆಗಲ್ಲ ಅಂತಂದರೆ, ಸೆಂಟ್ರಲ್ಲಿ ಒಂದು ಪಾರ್ಟಿಷನ್ ತೊಗೊಂಡ್ರೆ ಬೆಟರ್ ಇರುತ್ತೆ. ಮಿಡ್ಲಲ್ಲಿ ಒಂದು ಪಾರ್ಟಿಷನ್ ತೊಗೊಂಡ್ರೆ ಜಸ್ಟ್ ನೀವು ಬಾಟಮ್ ತನಕನೂ ಇಳಿಸ್ಲೇಬೇಕು ಅಂತೇನಿಲ್ಲ. ಇದನ್ನು 1 ಅಡಿ ಬೇಕಾದ್ರೆ ಇಳಿಸ್ಕೊಂಡು ಒಂದು ಸ್ಟೆಪ್ ಮಾಡ್ಕೊಂಡು ಅದೊಂದು ಬಾಕ್ಸ್ ಮಾಡ್ಕೊಂಡ್ರು ನಿಮಗೇನಾಗುತ್ತೆ, ಸ್ಟ್ರೆಂತ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಟ್ಟೆ ಎಷ್ಟೇ ವೆಯ್ಟ್ ಇಟ್ಟರು ಸಡನ್ಲಿ ಬೆಂಡ್ ಆಗೋಲ್ಲ. ಆ ಥರ ಮಾಡ್ಬೋದು. ಮತ್ತು ನೆಕ್ಸ್ಟ್ ಸೆಕೆಂಡು, ಈಗ ಯಾವುದೇ ಒಂದು ಈ ಥರ ಸ್ಟೆಪ್ ಏನು ಬರುತ್ತೆ, ಇದು ವಾಲಿಗೆ ಎಂದಕ್ಕೇನು ಬೇಡ, ಸೈಡಿಂದಕ್ಕೇನು ಬೇಕಾದ್ರೆ ಇಳ್ದಂಗೆ ಇದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದಿದೆಯಲ್ಲ ಸ್ಟೆಪ್ ಏನಿರುತ್ತೆ, ಸ್ಟೆಪ್ಗಳಿಗೆ ಮಾತ್ರ ರೆಗ್ಯುಲರ್ ಕೊಟ್ಟರೆ ಬೆಟರು. ಮತ್ತು ನಾವು ಇದನ್ನೆಲ್ಲ ACP ಶೀಟನ್ನೇ ಯೂಸ್ ಮಾಡಿರೋದು. ACPನೂ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಸ್ಟ್ರೆಂತ್ ಬರೋದ್ರಿಂದ ನಮಗೆ ಬೆಂಡ್ ಆಗೋಂಥ ಚಾನ್ಸ್ ಇರೋಲ್ಲ. ಮತ್ತು ಇನ್ನೂ ಸ್ಲೈಡಿಂಗ್ ಡೋರು J2 ಮಾಡೋದಾದ್ರೆ ಒಂದು ಹ್ಯಾಂಡ್ಲ್ ಸೆಕ್ಷನ್ ಯೂಸ್ ಮಾಡಿದ್ರೆ ಬೆಟರು. ಒಂದು ಕಡೆ ಸೈಡಿಗೆ ಹ್ಯಾಂಡ್ಲ್ ಸೆಕ್ಷನ್ ಯೂಸ್ ಮಾಡಿದ್ರೆ ಬೆಟರು. ಮತ್ತು ನೆಕ್ಸ್ಟ್ ಸೆಕೆಂಡು, ಈ ಫ್ರೇಮಿಗೆ ಸೆಂಟ್ರಲ್ ಒಂದು ನೀವು J2 ಮತ್ತೆ ಒಂದು ಅಡಿಷ್ನಲ್ ಆಗಿ ಪೀಸ್ ಕೊಡಬೇಕಾಗುತ್ತೆ. ಈ ಸೆಕ್ಷನ್ ಬರುತ್ತಲ್ಲ J2, ಇದನ್ನು ಲಿಪ್ಪನ್ನು ರಿಮೂವ್ ಮಾಡಬೇಕು. ಉಳಿಯಲ್ಲಿ ಹೊಡೆದ್ರೆ ರಿಮೂವ್ ಆಗುತ್ತೆ. ಈ ಲಿಪ್ಪನ್ನು ರಿಮೂವ್ ಮಾಡಿ ಅದಕ್ಕೆ ಫ್ರೇಮಿಗೆ ಡೈರೆಕ್ಟ್ ಈ ಥರ ಸೆಂಟ್ರಲ್ಲು ಒಂದು ಎಲ್ಲೆಂಗಲ್ ಹಾಕೊಂಡು ಫಿಟ್ಟಿಂಗ್ ಮಾಡಬೇಕು. ಎಲ್ಲೆಂಗಲ್ ಹಾಕೊಂಡು ಫಿಟ್ಟಿಂಗ್ ಮಾಡ್ಕೊಂಡು, ಮತ್ತು ಬ್ಯಾಕ್ ಸೈಡ್ ಶೀಟ್ ಬರುತ್ತಲ್ಲ, ಬ್ಯಾಕ್ ಸೈಡ್ ಶೀಟನ್ನು ನೋಡಿ, ಲಿಪ್ ಒಳಗಡೆ ಕೂರಿಸ್ಬೇಡಿ. ಡೋರ್ ಏನು ಫ್ರಂಟಿಂದು ಡೋರ್ ಅಳತೆ ಏನು ಶೀಟ್ ಅಳತೆ ಕಟ್ ಮಾಡ್ಕೊತೀವಿ, ಅದೇ ಅಳತೆ ಕಟ್ ಮಾಡ್ಕೊಂಡು ಡೈರೆಕ್ಟ್ ಹಂಗೆ ಸಿಲಿಕಾನ್ ಗಮ್ ಹಾಕಿ ಸ್ಕ್ರೂ ಹಾಕಿ ಫಿಟ್ಟಿಂಗ್ ಮಾಡಿ. ರಿವಿಟಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ಳಿ, ಸ್ಕ್ರೂ ಬೇಡ. ರಿವಿಟಲ್ಲಿ ಫಿಟ್ಟಿಂಗ್ ಮಾಡೋದ್ರಿಂದ ನಮಗೇನಾಗುತ್ತೆ, ಡೋರು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಜಾಸ್ತಿ ಸ್ಟ್ರೆಂತ್ ಇರುತ್ತೆ, ಬೆಟರ್ ಆಗುತ್ತೆ. ಮತ್ತು ಇನ್ನೊಂದು ಸೆಕೆಂಡ್, ನೆಕ್ಸ್ಟು ಲಾಫ್ಟ್ ಮಾಡಬೇಕಾದ್ರೆ ಏನಾಗುತ್ತೆ, ಈ ಡೋರ್ಗಳನ್ನ ಯಾವುದೇ ಕಾರಣಕ್ಕೂ ಇದೇ ಶಾರ್ಟ್ ಲೆವೆಲಿ ಮಾಡಬೇಡಿ. ಇದನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಈ ಡೋರ್ ಕ್ಲೋಸ್ ಆಗಬೇಕು ನಮಗೆ. ಈ ಡೋರ್ ಕ್ಲೋಸ್ ಆಗಿ ಕೆಳಗಡೆ ಇಳಿಸ್ಕೊಳ್ಳಿ. ಇದನ್ನು ನಾವು ಯಾಕೆ ಇಳಿಸ್ಕೊಂಡಿಲ್ಲ ಅಂದರೆ, ಅಲ್ಲಿ ಡೋರ್ ಇದೆ, ಡೋರ್ ಟಚ್ ಆಗುತ್ತೆ. ಡೋರ್ ಟಚ್ ಆಗ್ದಂಗೆ ಚಾನ್ಸ್ ಇದ್ದರೆ ನಾವು ಕೆಳಗಡೆ ಇಳಿಸ್ಕೊಂಡ್ರೆ ಬೆಟರ್ ಇರುತ್ತೆ. ಕೆಳಗಡೆ ಇಳಿಸ್ಕೊಂಡ್ರೆ ಅದನ್ನು ಫೋಟೋ ತೋರಿಸ್ತೀನಿ ನಿಮಗೆ. ಕೆಳಗಡೆ ಇಳಿಸ್ಕೊಂಡ್ರೆ ಅದನ್ನು ನೋಡಿ, ಇದು ಬಾಟಮ್ ನಾವು ಕೆಳಗಡೆ ಇಳಿಸ್ಕೊಂಡಿದ್ದೀವಿ. ಅದು ನೋಡಿ, ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಡೋರ್ ಇನ್ನೂ ಪೂರ್ತಿ ಸೆಟ್ಟಿಂಗ್ ಆಗಿಲ್ಲ, ಬಟ್ ಜಸ್ಟ್ ತೋರಿಸ್ತಾ ಇದ್ದೀನಿ. ಇದು ಕೆಳಗಡೆ ಇಳಿಸ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ಅಕ್ವರ್ಡ್ ಆಗಿ ಕಾಣಲ್ಲ. ಡೋರು ನಾವು ಶಾರ್ಟ್ ಡೋರ್ ಮಾಡ್ಕೊಂಡ್ರೆ, ಕಮ್ಮಿ ಡೋರ್ ಮಾಡ್ಕೊಂಡ್ರೆ ಅಲ್ಲಿ ಅಗ್ಲ ಸೆಕ್ಷನ್ ಕಾಣೋದ್ರಿಂದ ನಮಗೆ ಅಕ್ವರ್ಡ್ ಆಗಿ ಕಾಣುತ್ತೆ. ಇದು ಚಾನಲ್ ಬರುತ್ತೆ, ಕ್ಲೋಸ್ ಆಗುತ್ತೆ, ಅದು ಕ್ಲೋಸ್ ಮಾಡ್ಕೊತೀವಿ ನಾವು. ಮತ್ತು ನೆಕ್ಸ್ಟ್ ಈ ಲಾಫ್ಟಿಗೂ ಅಷ್ಟೇ, ಸ್ಟ್ರೆಂತ್ ಬರೋಕ್ಕೆ ಒಳಗಡೆ ಸಪೋರ್ಟ್ ಕೊಟ್ಕೊಳ್ಳೇಬೇಕು. ಸಪೋರ್ಟ್ ಕೊಡೋದ್ರಿಂದ ನಮಗೆ ಮೇಲ್ಗಡೆ ಸಜ್ಜ ಮೇಲ್ಗಡೆ ವೆಯ್ಟ್ ಎಲ್ಲ ಇಟ್ಟರು ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದು ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇರೋಲ್ಲ. ಮತ್ತು ಈಗ ನೆಕ್ಸ್ಟ್ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ಕೊಂಡು ಕೊಡ್ತೀವಿ, ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂಥೇಳಿ. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಕಿಚನಿಂದ ಹೆಂಗೆ ಮಾಡಬೇಕು ಏನು ಅನ್ನೋದನ್ನು ತಿಳಿಸ್ಕೊಂಡು ಕೊಡ್ತೀವಿ.